ಮಹಾಪಂಚಭೂತಗಳಲ್ಲಿ ನಮಸ್ಕರಿಸುತ್ತಾ ಈ ಜ್ಯೋತಿಷ್ಯ ಶಾಸ್ತ್ರಕ್ಕೆ ನಮಸ್ಕರಿಸುತ್ತಾ ಪ್ರತಿದಿನ ಒಂದು 10ರಿಂದ 15 ಜನರಾದರೂ ನಮಗೆ ಕಾಲ್ ಮಾಡ್ತಿರ್ತಾರೆ. ಹಲವಾರು ವಿಚಾರಗಳನ್ನು ಕೇಳಿಕೊಂಡು ಕಾಲ್ ಮಾಡ್ತಾ ಇರ್ತಾರೆ. ಮದುವೆ ಅನ್ನೋದು ಜೀವನದಲ್ಲಿ ಅತಿ ಮುಖ್ಯವಾದಂತಹ ಒಂದು ಹೆಜ್ಜೆ ಘಟ್ಟ ಅಂತಲೇ ಹೇಳಬಹುದು. ಯಾವುದೇ ಒಂದು ಅಪಾಯಗಳನ್ನು ತಿಳಿದೇನೋ ಮಾಡಬಾರ್ದು. ಇದು 1-2 ದಿವಸದ್ದಲ್ಲ. ಏನೋ ಪರವಾಗಿಲ್ಲ, ಏನೋ ಒಂದು ಹೋಟ್ಲಲ್ಲಿ ಏನೋ ಒಂದು ಐಟಮ್ಸ್ ತಗೊಂಡ್ವಿ, ಅದು ಕೆಟ್ಟೋಗಿದೆ, ಬಿಸಾಕೋಣ ಅನ್ನೋ ಥರ ಇಲ್ಲ. ಯಾವುದೋ ಬಟ್ಟೆ ತಗೊಂಡ್ವಿ, ಅದು ನಮ್ಗೆ ಇಷ್ಟ ಆಗಲಿಲ್ಲ, ಬಿಸಾಕೋಣ ಅನ್ನೋ ಥರ ಇಲ್ಲ. ಇದು ಜೀವನ. ಹಾಗಾಗಿ ನೀವು ಒಂದು ಮದುವೆ ಅನ್ನುವುದನ್ನು ಮಗಳಿಗೆ ಅಥವಾ ಮಗನಿಗೆ ಅಥವಾ ಸಂಬಂಧಿಕರಿಗೆ ಮಾಡಬೇಕಾದ್ರೆ ಉತ್ತಮ ಜ್ಯೋತಿಷಿಗಳಿಂದ, ತಿಳಿದಂತಹ ಜ್ಞಾನಿಗಳಿಂದ ಈ ವಧುವರರಿಗೆ ಯಾವುದಾದ್ರೂ ದೋಷಗಳಿದೆಯಾ, ಇವರ ರಾಶಿ ಕೂಟ ಗಣ ಇವೆಲ್ಲವೂ ಸರಿಯಾಗಿ ಹೊಂದಾಣಿಕೆ ಆಗ್ತಿದೆಯಾ ಅಂತ ತಿಳ್ಕೊಂಡು ಮಾಡಬೇಕು. ಇಲ್ಲದಿದ್ದರೆ ನೀವು ಸಮಸ್ಯೆಗೆ ಒಳಗಾಗ್ತೀರಿ. ಈ ವಧುವರರು ಕೂಡ, ಹುಡುಗ ಹುಡುಗಿಯರು ಕೂಡ ಇದರಿಂದ ಹಲವಾರು ಸಮಸ್ಯೆಗಳನ್ನು ಅನುಭವಿಸ್ಬೇಕಾಗ್ತದೆ. ಅದೇ ರೀತಿ ನಾನು ಇವತ್ತು ನರಸಿಂಹ ಅನ್ನೋರು ಒಬ್ಬರು, ಮಂಗಳ ಅನ್ನೋರು ಈ ವಿಚಾರದ ಬಗ್ಗೆ ನನ್ನಲ್ಲಿಗೆ ಕಾಲ್ ಮಾಡಿದರು. ಇದನ್ನು ತಿಳಿಸ್ಕೊಡಿ ಗುರುಗಳೇ, ಅಥವಾ ನಾವೇ ಬರ್ತೀವಿ ಅಂಥೇಳಿ. ಈ ಬಕುಟ ಕೂಟ ಅಂದರೆ ಏನು, ಈ ಬಕುಟ ದೋಷ ಅಂದರೆ ಏನು, ಇದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳಿದ್ದೀರಿ. ಅವ್ರಿಗೋಸ್ಕರ ಮತ್ತು ಎಲ್ಲರಿಗೋಸ್ಕರ. ಈ ಜ್ಯೋತಿಷ್ಯದ ಪ್ರಕಾರ ಸಂಗಾತಿಯ ಜನ್ಮ ಜಾತಕದಲ್ಲಿ ನೀವು ಕಲತ್ರ ದೋಷ, ಕುಜ ದೋಷ, ಶಾಯಶ ದೋಷ, ರಜ್ಜು ದೋಷ ಅಥವಾ ಶನಿ ದೋಷ, ಜೊತೆಗೆ ಈ ಬಕೂಟ ದೋಷ ಅಂತ ಕೂಡ ಇದೆ. ಈ ಯಾವುದೇ ದೋಷಗಳು, ಮಂಗಳ ದೋಷ ಅಂತ ಹೇಳ್ತಾರೆ, ಇದು ಬಕೂಟ ದೋಷ ಅಥವಾ ಬಕೂಟ ದೋಷ, ಕನ್ಫ್ಯೂಸ್ ಆಗಬೇಡಿ. ಈ ಬಕೂಟ ದೋಷ ಅಂದರೆ ಏನು ಅನ್ನೋದ್ರ ಬಗ್ಗೆ ತಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಇಲ್ಲಿ ಜ್ಯೋತಿಷ್ಯ ಶಾಸ್ತ್ರ ಏನು ಹೇಳ್ತಾ ಇದೆ ಅಂದರೆ, ದಂಪತಿಗಳ ನಡುವಿನ ಭಾವನೆ, ಅನ್ಯೋನ್ಯತೆ, ಸಾಮರಸ್ಯ, ಪ್ರೀತಿ ತಿಳಿಸುವ ಅಂಶಗಳಾಗಿವೆ. ಇದು 7 ಅಂಶಗಳನ್ನು ಹೊಂದಿರುತ್ತದೆ. ಬಕುಟ ದೋಷವಿದ್ದರೆ ವೈವಾಹಿಕ ಜೀವನದಲ್ಲಿ ಅಡೆತಡೆಗಳು, ಅಪಶ್ರುತಿ, ಹಲವಾರು ತೊಂದರೆಗಳಿಗೆ ಒಳಗಾಗಬೇಕಾಗ್ತದೆ ಅಂತೇಳಿ ಜ್ಯೋತಿಷ್ಯ ಶಾಸ್ತ್ರ ಹೇಳ್ತಾ ಇದೆ. ಇದರ ಅರ್ಥ ಏನಪ್ಪ ಅಂದರೆ, ರಾಶಿ ಚಕ್ರದಲ್ಲಿ ಚಂದ್ರನ ಸ್ಥಾನಗಳ ಆಧಾರದ ಮೇಲೆ ದಂಪತಿಗಳ ನಡುವಿನ ಹೊಂದಾಣಿಕೆಯನ್ನು ಬಕುಟ ಕೂಟ ಪರೀಕ್ಷೆ ಮಾಡುವಂತಹದ್ದು. ಈ ಬಕೂಟ ದೋಷ ಅಂದರೆ ಏನಪ್ಪ ಅಂದರೆ, ರಾಶಿಗಳು ಹೊಂದಾಣಿಕೆಯಾಗದಿದ್ದರೆ ಅದನ್ನು ಮಹಾದೋಷ ಅಂತ ಪರಿಗಣಿಸಲಾಗುತ್ತದೆ ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ. ಇವೆಲ್ಲ ಸಾಮಾನ್ಯ ದೋಷಗಳೆಲ್ಲ ಮಹಾದೋಷ ಅಂತ ಕೂಡ ಇದನ್ನು ಪರಿಗಣಿಸಲಾಗುತ್ತದೆ. ಹಾಗಾಗಿ ಹುಡುಗ ಅನುಕೂಲವಾಗಿದ್ದಾನೆ ಅಂತನೋ, ಒಳ್ಳೆ ಕೆಲಸದಲ್ಲಿದ್ದಾನೆ ಅಂತನೋ, ಅಥವಾ ಹುಡುಗಿ ಮನೆ ಕಡೆ ಅನುಕೂಲವಾಗಿದ್ದಾರೆ, ಹುಡುಗಿ ನೋಡೋದಕ್ಕೆ ಲಕ್ಷಣವಾಗಿದ್ದಾಳೆ ಅಂತನೋ, ಅಥವಾ ಪ್ರೀತಿ ಪ್ರೇಮ ಅನ್ನುವಂತಹ ಉಂಬತನಕ್ಕೋ, ಇದಕ್ಕೆ ಪೋಷಕರು ಹೊಣೆ ಆಗಿರಬಹುದು ಅಥವಾ ಹುಡುಗ ಹುಡುಗಿಯರು ಹೊಣೆ ಹಾಕಬಹುದು. ನಿಮ್ಮ ಹುಂಬತನವನ್ನು ಬಿಟ್ಟು ಗುರು ಹಿರಿಯರು ಏನು ನೋಡಿ ಮಾಡ್ತಾರೆ ಅಂತಹ ಮದುವೆಗಳನ್ನು, ವಿವಾಹಗಳನ್ನು ಮಾಡಿಕೊಂಡು ಜೀವನ ಪರ್ಯಂತ ಸುಖವನ್ನು ಅನುಭವಿಸಿ, ದಡ್ಡತನ, ಹುಂಬತನ ಅಥವಾ ಈಗಿನ ಸೊಸೈಟಿ, ಸೋಷಿಯಲ್ ಮೀಡಿಯಾಗಳ ಪ್ರಭಾವಕ್ಕೆ, ಸಿನಿಮಾಗಳ ಪ್ರಭಾವಕ್ಕೆ ಒಳಗಾಗಿ ನಿಮ್ಮ ಜೀವನವನ್ನು ಹಾಳು ಮಾಡ್ಕೋಬೇಡಿ. ಜ್ಯೋತಿಷ್ಯ ಶಾಸ್ತ್ರ ಅನ್ನೋದು ಸುಳ್ಳಲ್ಲ. ಯಾರು ಆಫ್ ನಾಲೆಡ್ಜ್, ಅರ್ಧ ತಿಳುವಳಿಕೆ ಇದ್ದು ನಿಮ್ಮನ್ನು ದಾರಿ ತಪ್ಪಿಸ್ತಾರೋ ಆವಾಗ ನಿಮಗೆ ಜ್ಯೋತಿಷ್ಯ ಶಾಸ್ತ್ರ ಸುಳ್ಳು ಅಂತ ಅನ್ನಿಸ್ತದೆ. ಸರಿಯಾದ ಶಾಸ್ತ್ರಗಳ ಪ್ರಕಾರ ತಾವು ಇದನ್ನು ಪಾಲನೆ ಮಾಡೋದಾದರೆ
ನಿಮ್ಮ ದಾಂಪತ್ಯ, ನಿಮ್ಮ ಜೀವನ ಸುಖಕರವಾಗಿರುತ್ತದೆ ಅಂತೇಳಿ ತಿಳಿಸುತ್ತಾ, ನಾನು ನಿಮ್ಮ ಟ್ರೆಡಿಷನಲ್ ಆಯುರ್ವೇದ, ಅಷ್ಟಾಂಗ ಯೋಗ, ಅಕ್ಯುಪಂಚರ್, ಅಕ್ಯುಪ್ರೆಷರ್, ಪಂಚಕರ್ಮ, ಫಿಸಿಯೋಥೆರಪಿ, ಡಯಟಿಷಿಯನ್ ಡಾಕ್ಟರ್ KV ಮಹಾದೇವ್, ಯೋಗ ಗುರು, ಹಾಗೆ ನ್ಯೂಮರಾಲಜಿ, ಅಸ್ಟ್ರಾಲಜಿಸ್ಟ್. ನಿಮಗೆ ವಾಸ್ತು ದೋಷ ಅಥವಾ ವಾಸ್ತು ಪೂಜೆ ಅಥವಾ ಗುದ್ದಲಿ ಪೂಜೆ, ಆಯಾ ಪೂಜೆ, ಶುಭ ಸಮಾರಂಭಗಳು ಅಥವಾ ನಿಮಗೆ ಮದುವೆಗೆ ಅಥವಾ ಶುಭ ಕಾರ್ಯಗಳಿಗೆ, ಅಶುಭ ಕಾರ್ಯಗಳಿಗೆ ಅಥವಾ ಆರೋಗ್ಯ ಸಮಸ್ಯೆ ಇದ್ದರೆ ನೀವು ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮ ಕಾಂಟ್ಯಾಕ್ಟ್ ನಂಬರ್ 9945123126, 99445123 ತ್ಯಾಗರಾಜನಗರ, ಬೆಂಗಳೂರು. ಪಂಡಿತ್ ಯೋಗ ಗುರು KV ಮಹಾದೇವ್. ಹಾಗಿದ್ದರೆ ಇವತ್ತು ಈ ಬಕುಟ ದೋಷ ಇದರ ಬಗ್ಗೆ ತಿಳ್ಕೊಂಬಿಡೋಣ. ನಾನು ಆಗಲೇ ಹೇಳಿದ್ದೀನಿ, ರಾಶಿಗಳು ಹೊಂದಾಣಿಕೆ ಆಗದೇ ಇದ್ದರೆ ನಕ್ಷತ್ರ ತುಂಬ ಇಂಪಾರ್ಟೆಂಟು, ಪ್ರತಿಯೊಂದು ಮಗು ಹುಟ್ಟಿದ ಟೈಮ್ ಇಂಪಾರ್ಟೆಂಟು, ದಿನಾಂಕ, ವಾರ, ಟೈಮ್ ತುಂಬ ಇಂಪಾರ್ಟೆಂಟು. ಇದರ ಆಧಾರದ ಮೇಲೆ ನಾವು ಕುಂಡಲಿನಿ ಹಾಕಿ ನೋಡಿದಾಗ ಯಾವ ನಕ್ಷತ್ರದಲ್ಲಿ ಮೊದಲನೇ ಚರಣನ, ಎರಡನೇ ಚರಣ ಅಥವಾ ಮೂರನೇ ಚರಣನ ಅಥವಾ ನಾಲ್ಕನೇ ಚರಣನ, ಆ ಚರಣದಲ್ಲಿ ಬರುವ ಅಕ್ಷರಗಳಲ್ಲಿ ಹೆಸರಿಟ್ಟಾಗ ಆ ಅಕ್ಷರ ಯಾವ ರಾಶಿಗೆ ಹೋಗ್ತದೆ ಅನ್ನೋದರ ಮೇಲೆ ಡಿಪೆಂಡ್ ಆಗ್ತದೆ. ನಾವು ಯಾವುದೋ ಸ್ಟೈಲಿಶ್ ಆಗಿ ಹೆಸರಿಟ್ಕೋತೀವಿ ಅಂತನೋ, ನಮ್ಮ ಮನಸ್ಸಿಗೆ ಬಂದಿದ್ದು ಹೆಸರಿಟ್ಕೋತೀವಿ ಅಂತನೋ, ಅಥವಾ ಇದು ಯಾವುದನ್ನು ಪರಿಗಣನೆಗೆ ತೆಗೆದುಕೊಳ್ಳದೆ ನಾವು ಹುಟ್ಟಿದ್ದು ಟೈಮ್ ಗೊತ್ತಿಲ್ಲ, ದಿನಾಂಕ ಗೊತ್ತಿಲ್ಲ, ಏನೋ ಒಂದು ಹೆಸರಿಟ್ಬಿಟ್ಟಿದ್ದಾರೆ ದೊಡ್ಡವರು ಅನ್ನುವಂತಹದ್ದಿದ್ದರೆ, ನೀವು ಯಾವುದೇ ಜಾತಕಗಳನ್ನು ತೋರ್ಸೋಕ್ಕೂ ಹೋಗಬೇಡಿ, ನೋಡೋಕ್ಕೂ ಹೋಗಬೇಡಿ, ನಿಮಗೆ ತಿಳಿದಾಗ ಮಾಡಿ, ಅದು ಯಾವುದು ಕೂಡ ಸಕ್ಸಸ್ ಆಗೋದಿಲ್ಲ. ಈ ಬಕುಟ ದೋಷ ಇದ್ದರೆ ಏನಾಗ್ತದೆ, ರಾಶಿಗಳಲ್ಲಿ ಹೊಂದಾಣಿಕೆ ಆಗದೇ ಇದ್ದರೆ ಅದನ್ನು ಮಹಾದೋಷ ಅಂತ ಕರಿತೀವಿ. ಇದು ನಾವು ನೆಗ್ಲೆಕ್ಟ್ ಮಾಡಿ ಏನಾದರೂ ಮಾಡ್ತು ಅಂದರೆ ಇದಕ್ಕೆ ಯಾವುದೇ ಪರಿಹಾರಗಳು ಮಾಡಿಕೊಳ್ಳದೆ, ಜಾಸ್ತಿ ಇದ್ದಾಗ ಇಂತಹ ಮದುವೆಗಳನ್ನು ನಿಲ್ಲಿಸೋದೇ ಒಳ್ಳೆಯದು. ಕಡಿಮೆ ದೋಷ ಇದ್ದಾಗ ಇದಕ್ಕೆ ಪರಿಹಾರ ಅಂತ ಇದೆ. ಈ ಒಂದು ಬಕುಟ ದೋಷ ಇದ್ದಾಗ ದಂಪತಿಗಳ ನಡುವೆ ಒಂದು ಪ್ರೀತಿಯ ಕೊರತೆ ಅಥವಾ ಒಂದು ಸಾಮರಸ್ಯದ ಕೊರತೆ, ಹಲವಾರು ತೊಂದರೆಗಳು ಬರುವಂತಹದ್ದು. ಇದು ವಿಚ್ಛೇದನಕ್ಕೂ ಕೂಡ, ಡೈವರ್ಸ್ ಆಗುವಂತಹ ಚಾನ್ಸಸ್ ಕೂಡ ತುಂಬ ಇರ್ತದೆ. ಇದಕ್ಕೆ ದೋಷ ಪರಿಹಾರ ಅಂತ ನಾವು ಕೇಳೋದಾದರೆ ಹಲವಾರು ದೋಷ ಪರಿಹಾರಗಳಿದೆ. ಅಂಥ ಸಮಸ್ಯೆಗಳಿದ್ದಾಗ ನಾವು ಅದಕ್ಕೆ ಪರಿಹಾರವನ್ನು ನೀವು ಫೋನ್ ಮುಖಾಂತರ ತಿಳಿಸಿದ್ರೆ ಅಥವಾ ಹೇಳಿದ್ರೆ ಅಥವಾ ನಮ್ಮಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡಿದ್ರೆ ಅದಕ್ಕೆ ಪರಿಹಾರವನ್ನು ಕೊಡ್ತೀವಿ. ನಾವು ಯಾಕೆ ಈ ಪರಿಹಾರವನ್ನು ಕೆಲವು ಸರಿ ನಾನು ಹೇಳೋದಿಲ್ಲ ಅಂದರೆ, ಇಲ್ಲಿ ನಾವು ಹೇಳೋದೇ ಒಂದು, ಇವರು ಮನಸ್ಸಿಗೆ ಬಂದಂಗೆ ಮಾಡದೇ ಒಂದು, ಹಾಗಾಗಿ ಅದು ಪರಿಹಾರ ಆಗುವುದಿಲ್ಲ. ಪರಿಹಾರ ಮಾಡಬೇಕು ಅಂದರೂ ಅದಕ್ಕೂ ಒಂದು ಶಾಸ್ತ್ರ ಅಂತ ಇದೆ, ಒಂದು ನಿಯಮಗಳಿದೆ, ಒಂದು ಕಟ್ಟುಪಾಡಿದೆ, ಆ ಪ್ರಕಾರವಾಗಿ ಮಾಡಬೇಕು. ಅದಕ್ಕೋಸ್ಕರ ಕೆಲವೊಮ್ಮೆ ನಾನು ಈ ಪರಿಹಾರಗಳನ್ನು ತಮ್ಮ ಮುಂದೆ ಹೇಳೋದಿಲ್ಲ. ನೀವೆಲ್ಲೋ ಹುಡುಕಿದಾಗ ಪರಿಹಾರಗಳು ಸಿಗಬಹುದು, ಆ ಪರಿಹಾರಗಳು ಅಷ್ಟೊಂದು ಸೂಕ್ತ ಅಲ್ಲ ಅಂತಲೂ ಕೂಡ ನಾನು ಹೇಳೋದಕ್ಕೆ ಬಯಸ್ತೀನಿ. ಈ ಬಕುಟ ಈ ದೋಷ ಇದೆಯಲ್ಲ, ಈ ಬಕುಟ ದೋಷವನ್ನು ಕೆಲವು ಸಂದರ್ಭಗಳಲ್ಲಿ ನಾವು ಇದನ್ನು ಪರಿಗಣನೆಗೆ ತೆಗೆದುಕೊಳ್ಳೋದಿಲ್ಲ. ಯಾವಾಗಪ್ಪ ಅಂದರೆ, ನಂಬರ್ 1, ವಧುವರರ ರಾಶಿ ಅಧಿಪತಿಗಳು ಒಂದೇ ಆಗಿದ್ದರೆ, ವಧು ಮತ್ತು ವರರ ಅಧಿಪತಿಗಳು ರಾಶಿ ಅಧಿಪತಿ ಒಂದೇ ಆಗಿದ್ದಾಗ ಇದನ್ನು ನಾವು ಪರಿಗಣನೆಗೆ ತೆಗೆದುಕೊಳ್ಳದೇ ಇದ್ದರೂ ಆಗ್ತದೆ. ಹಾಗೆ ರಾಶಿ ಅಧಿಪತಿಗಳು ಪರಸ್ಪರ ಸ್ನೇಹಿತರಾಗಿದ್ದಾಗಲೂ ಕೂಡ ಇದನ್ನು ಗಣನೆಗೆ ತೆಗೊಳ್ಳೋದಿಲ್ಲ. ಹಾಗೆ ನವಾಂಶ ದಶಾಂಶ ಅಂತ ಬರುತ್ತೆ, ಇದು ಕುಂಡಲಿ ಹಾಕಿದಾಗ ಬರ್ತದೆ. ನಾನು ಯೋಗ ಟೀಚರ್ ಇರೋದ್ರಿಂದ, ಯೋಗ ಆಧ್ಯಾತ್ಮದಲ್ಲಿರೋದ್ರಿಂದ ಅವಾಗವಾಗ ಈ ಕುಂಡಲಿನಿ ಪ್ರಾಣಾಯಾಮದ ಬಗ್ಗೆ ಮಾತಾಡ್ತಿರ್ತೀನಿ. ಹಾಗಾಗಿ ಕೆಲವು ಸರಿ ಕುಂಡಲಿನಿ ಅಂತೀನಿ, ಕ್ಷಮಿಸಿ. ಕುಂಡಲಿ ಹಾಕಿದಾಗ, ಜ್ಯೋತಿಷ್ಯ ಕುಂಡಲಿ ಹಾಕಿದಾಗ ನವಾಂಶ ಅಂತ ಬರ್ತದೆ. ಈ ನವಾಂಶದಲ್ಲಿ ಅಧಿಪತಿಗಳು ಸ್ನೇಹಪರರಾಗಿದ್ದರೂ ಕೂಡ ಇದು ಪರಿಗಣಿಸಲಾಗುವುದಿಲ್ಲ. ಅಲ್ಪ ಸ್ವಲ್ಪಕ್ಕೆ ಇದಕ್ಕೆ ಪರಿಹಾರವನ್ನು ಸೂಚಿಸ್ತೀವಿ, ಹೆಚ್ಚಿನ ಪರಿಹಾರ ಬೇಕಾಗುವುದಿಲ್ಲ. ಇದು 3 ಇಲ್ಲದೆ ಇದ್ದಾಗ ನಿಮಗೆ ಹೆಚ್ಚಿನ ಪರಿಹಾರ ಬೇಕಾಗ್ತದೆ. ನೋಡಿ, 2-12 ದ್ವಿರ್ಧ ದರ ಇದು ಆರ್ಥಿಕ ಸಂಕಷ್ಟಗಳನ್ನು ಉಂಟು ಮಾಡ್ತದೆ. 5-9 ಇದನ್ನು ನವಪಂಚಮ ಅಂತ ಹೇಳ್ತೀವಿ.
ಈ ಒಂದು ದೋಷ ಇದ್ದಾಗಲೂ ಕೂಡ ಸಂತಾನ ವಿಳಂಬ ಆಗ್ತದೆ, ಮಕ್ಕಳು ಆಗದೇ ಇರುವಂತಹದ್ದು ಅಥವಾ ಮಕ್ಕಳಾಗೋದು ತುಂಬ ಲೇಟ್ ಆಗುವಂತಹದ್ದು ಆಗ್ತದೆ. ಇದನ್ನು ನಾವು ಪ್ರತಿದಿನ ಸಾವಿರಾರು ದಂಪತಿಗಳಲ್ಲಿ ನೋಡ್ತಾ ಇರ್ತೀವಿ. ಇನ್ನು 6-8 ಷಡಸ್ಕಕ ಅಂತ ಹೇಳ್ತೀವಿ. ಇಂತಹ ಒಂದು ದೋಷ ಇದ್ದಾಗ ಇಲ್ಲಿ ಜಗಳ, ಆರೋಗ್ಯ ಸಮಸ್ಯೆಗಳು ಉದ್ಭವಿಸ್ತವೆ. ಪರಿಣಾಮ ಬಕುಟ ದೋಷವಿದ್ದರೆ ಏನೇನಪ್ಪ ಆಗ್ತದೆ ಅಂದರೆ ವೈಮನಸ್ಸು, ಪ್ರೀತಿ ಕೊರತೆ, ಆರ್ಥಿಕ ತೊಂದರೆಗಳು, ಈ ಥರದ್ದು ಎಲ್ಲ ಸಮಸ್ಯೆಗಳು ಉಂಟಾಗುತ್ತದೆ. ರಾಶಿ ಅಧಿಪತಿ ಒಂದೇ ಆಗಿದ್ದರೆ ದೋಷ ನಿವಾರಣೆ ಆಗ್ತದೆ. ಅದಕ್ಕೆ ಕೆಲವೊಂದು ಶ್ಲೋಕಗಳಿದೆ, ಪಠನಗಳಿದೆ, ಉಪವಾಸಗಳಿದೆ, ಅದಕ್ಕೆ ಪರಿಹಾರವನ್ನು ಕೂಡ ಇದೆ, ಅದನ್ನು ನಾವು ಸೂಚಿಸ್ತೀವಿ. ಹಾಗೆ ಈ ಬಕುಟ ಕೂಟ ಅಂತ ಏನಿದೆ, ಇದು ವಧುವರರ ರಾಶಿಯಾದಂತಹ ಆಧಾರದ ಮೇಲೆ ಅಂಕಗಳನ್ನು ಕೊಡ್ತೀವಿ. ಮೇಷ ರಾಶಿಯವರಿಗೆ 7, ವೃಷಭಕ್ಕೆ 0, ಮಿಥುನಗೆ 7, ಸೊ ಹಾಗೆ ಸಿಂಹಗೆ 0, ಕನ್ಯೆಗೆ 0, ತುಲಾಗೆ 7, ವೃಷಭಗೆ 7, ಧನುವಿಗೆ 0, ಮಕರಗೆ 7, ಕುಂಭಗೆ 7, ಮೀನಗೆ 0. ಒಟ್ಟಿನಲ್ಲಿ ಈ ಕುಂಡಲಿ ಅಥವಾ ಈ ಬಕೂಟ ಕೂಟ ಗರಿಷ್ಠ 7 ನಂಬರ್ ಆದರೂ ಬರಬೇಕು, 7 ನಂಬರ್ ಆದರೂ ಬರಬೇಕು. ಈ 7 ಅಂಕಗಳು ಬಂದಾಗ ಇಬ್ಬರು ಪಾಲುದಾರರ ಅಧಿಪತಿಗಳು ಒಂದೇ ರಾಶಿಗೆ ಸೇರಿದವರಾಗಿದ್ದರೆ ಆ ದಂಪತಿಗಳಿಗೆ 7 ಮಾರ್ಕ್ಸನ್ನು ಕೊಡ್ತೀವಿ. ಹಾಗಾಗಿ ಸೊ ಇಲ್ಲಿ 1/1, 1/7, 2/12, 3/4, 4/10, 5/9, 6/8. ಇದು ಶುಭ ಸಂಯೋಜನೆ. 1 × 1 ಬಂದರೆ 1 × 7, 3, 11, 4, 10 ಇದು ಬಂದರೆ ಶುಭ ಸಂಯೋಜನೆ ಅಂತೇಳಿ ಮಾಡ್ತೀವಿ. ಅಶುಭ 2, 12, 5, 9, 6, 8 ಈ ಥರದ್ದು ಬಂದರೆ ಇದು ಅಶುಭ ಅಂತೇಳಿ ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತದೆ. ಹಾಗಾಗಿ ನಿಮಗೆ ಈ ಬಕುಟ ದೋಷವನ್ನು ತುಂಬ ಜನ ನೋಡುವುದಿಲ್ಲ. ಹಾಗಾಗಿ ಇದು ಕೂಡ ತುಂಬ ಇಂಪಾರ್ಟೆಂಟೇ. ಹಾಗಾಗಿ ಇದನ್ನು ನೆಗ್ಲೆಕ್ಟ್ ಮಾಡಬೇಡಿ. ಸೊ ಮತ್ತೊಮ್ಮೆ ನಮ್ಮ ಕಾಂಟ್ಯಾಕ್ಟ್ ನಂಬರನ್ನು ತಾವು ನೋಟ್ ಮಾಡ್ಕೊಳ್ಳಿ. ನಮ್ಮ ಕಾಂಟ್ಯಾಕ್ಟ್ ನಂಬರ್ 9945123126. ಯೂಟ್ಯೂಬ್ನಲ್ಲಿ, ಫೇಸ್ಬುಕ್ನಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ ಅಥವಾ ಗೂಗಲಲ್ಲಿ ಟ್ರೆಡಿಷನಲ್ ಆಯುರ್ವೇದ ಡಾಕ್ಟರ್ KV ಮಹಾದೇವ್ ಅಥವಾ ಯೋಗ ಗುರು KV ಮಹಾದೇವ್ ಅಂತ ನೀವು ಟೈಪ್ ಮಾಡಿದ್ರೆ ನಮ್ಮ ಬಳಿ ಸಾವಿರಾರು ಜನ ಹಲವಾರು ಕಾಯಿಲೆಗಳಿಗೆ ಟ್ರೀಟ್ಮೆಂಟ್ ತಗೊಂಡಿರುವಂತಹ ಅವರ ಒಂದು ಇಂಟರ್ವ್ಯೂ ಕೂಡ ಇದೆ. ಆಧ್ಯಾತ್ಮ, ಧ್ಯಾನ, ಪ್ರಾಣಾಯಾಮ, ಯೋಗ, ನ್ಯೂಮರಾಲಜಿ, ಆಸ್ಟ್ರಾಲಜಿ ಬಗ್ಗೆ ಸವಿಸ್ತರವಾದ ವಿವರಗಳಿದೆ. ಸೊ ಎಲ್ಲರಿಗೂ ಜ್ಞಾನ ಸಿಗಲಿ ಎನ್ನುವ ಉದ್ದೇಶದಿಂದ ಸ್ಟೇ ಮಾಡ್ತಾ ಇರೋದು.